ಕನಕದುರ್ಗಮ್ಮ ದೇವಿ ಮೇಲೆ ಕಾಲಿಟ್ಬಿಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್. ದೇವಿಗೆ ಹಾರ ಹಾಕೋಕ್ ಹೋಗಿ ಕನಿಷ್ಠ ಪ್ರಜ್ಞೆ ಬೇಡವೇನ್ರಿ? ಕನಿಷ್ಠ ವಿಗ್ರಹದ ಮೇಲೆ ಹತ್ತಬಾರ್ದು, ಕಾಲಿಡಬಾರ್ದು ಅನ್ನೋಂಥದ್ದು ಉದ್ಧಟತನ ಮೆರೆದಿದ್ದಾರೆ ಬಳ್ಳಾರಿಯಲ್ಲಿ ದರ್ಶನ್ ಫ್ಯಾನ್ಸ್. ಬಳ್ಳಾರಿಯ ಆರಾಧ್ಯ ದೇವತೆ ಕನಕದುರ್ಗಮ್ಮ ದೇವಿಯ ತಲೆ ಮೇಲೆ ಕಾಲಿಟ್ಟು ಹಾರ ಹಾಕಿದ್ದಾರೆ ಅಭಿಮಾನಿಗಳು. ದರ್ಶನ್ ಬಿಡುಗಡೆಗಾಗಿ ಪೂಜೆಗೆ ಮುಂದಾಗಿದ್ರು ಫ್ಯಾನ್ಸ್. ಕನಕದುರ್ಗಮ್ಮ ವಿಗ್ರಹದ ಮೇಲೆ ಹತ್ತಿ ಕಾಲಿಟ್ಟು ಅಲ್ಲಿ ಹಾರ ಹಾಕುವಂಥದ್ದು ನೋಡಿ. ಅದು ಬೃಹತ್ ವಿಗ್ರಹ ಸರಿ, ಆದರೆ ಅದಕ್ಕೆ ಹಾರ ಹಾಕೋದಕ್ಕೆ ಬೇರೆ ವ್ಯವಸ್ಥೆಗಳಿರುತ್ತೆ. ಅದು ಕ್ರೇನ್ ಮೂಲಕನೋ ಅಥವಾ ಬೇರೆ ಏನೋ ವ್ಯವಸ್ಥೆಗಳಿರುತ್ತೆ. ಕಾಲಿಟ್ಬಿಟ್ಟು ಹತ್ತಿ ಹಾರ ಹಾಕುವಂಥದ್ದು ಎಂಥ ಧಾರ್ಷ್ಟ್ಯ ಇದು, ಎಂಥ ಉದ್ಧಟತನ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದೇವಿ ಮೇಲೆ ಕಾಲಿಟ್ಟು ಹಾರ ಹಾಕಿರ್ತಕ್ಕಂಥದ್ದು. ಇವ್ರಿಗೆ ಡಿ ಬಾಸ್ ದೊಡ್ಡವರು ಇರಬಹುದು ಅಥವಾ ಇವರು ಅಭಿಮಾನಿಗಳಿರಬಹುದು, ಆದರೆ ಕನಕದುರ್ಗಮ್ಮ ದೇವಿ ಅಲ್ಲಿನ ಬಳ್ಳಾರಿಯ ಆರಾಧ್ಯ ದೇವತೆ, ಅಲ್ಲಿ ಲಕ್ಷಾಂತರ ಜನ ಕೈ ಮುಗಿಯುವಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಕೊಂಡಿರ್ತಕ್ಕಂಥ ದೇವಿ ಅಲ್ಲಿ ಹತ್ತಿ ಹಾಗೆ ಹಾರ ಹಾಕುವಾಗ ಎಚ್ಚರಿಕೆ ಬೇಕಿತ್ತು, ಹೇಗೆ ಹಾಕಬೇಕು ಅನ್ನುವಂಥದ್ದು. ಮೇಲ್ ಹತ್ತಿ ಕಾಲಿಟ್ಟು ಕೂತ್ಕೊಂಡು ಅದರ ಮೇಲೆ ಹಾರ ಹಾಕಿದ್ದಾರೆ. ಕನಕದುರ್ಗಮ್ಮ ದೇವಿ ಮೇಲೆ ಕಾಲಿಟ್ಬಿಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್. ದೇವಿಗೆ ಹಾರ ಹಾಕೋಕ್ ಹೋಗಿ ಕನಿಷ್ಠ ಪ್ರಜ್ಞೆ ಬೇಡವೇನ್ರಿ? ಕನಿಷ್ಠ ವಿಗ್ರಹದ ಮೇಲೆ ಹತ್ತಬಾರ್ದು, ಕಾಲಿಡಬಾರ್ದು ಅನ್ನೋಂಥದ್ದು ಉದ್ಧಟತನ ಮೆರೆದಿದ್ದಾರೆ ಬಳ್ಳಾರಿಯಲ್ಲಿ ದರ್ಶನ್ ಫ್ಯಾನ್ಸ್. ಬಳ್ಳಾರಿಯ ಆರಾಧ್ಯ ದೇವತೆ ಕನಕದುರ್ಗಮ್ಮ ದೇವಿಯ ತಲೆ ಮೇಲೆ ಕಾಲಿಟ್ಟು ಹಾರ ಹಾಕಿದ್ದಾರೆ ಅಭಿಮಾನಿಗಳು. ದರ್ಶನ್ ಬಿಡುಗಡೆಗಾಗಿ ಪೂಜೆಗೆ ಮುಂದಾಗಿದ್ರು ಫ್ಯಾನ್ಸ್. ಕನಕದುರ್ಗಮ್ಮ ವಿಗ್ರಹದ ಮೇಲೆ ಹತ್ತಿ ಕಾಲಿಟ್ಟು ಅಲ್ಲಿ ಹಾರ ಹಾಕುವಂಥದ್ದು ನೋಡಿ. ಅದು ಬೃಹತ್ ವಿಗ್ರಹ ಸರಿ, ಆದರೆ ಅದಕ್ಕೆ ಹಾರ ಹಾಕೋದಕ್ಕೆ ಬೇರೆ ವ್ಯವಸ್ಥೆಗಳಿರುತ್ತೆ. ಅದು ಕ್ರೇನ್ ಮೂಲಕನೋ ಅಥವಾ ಬೇರೆ ಏನೋ ವ್ಯವಸ್ಥೆಗಳಿರುತ್ತೆ. ಕಾಲಿಟ್ಬಿಟ್ಟು ಹತ್ತಿ ಹಾರ ಹಾಕುವಂಥದ್ದು ಎಂಥ ಧಾರ್ಷ್ಟ್ಯ ಇದು, ಎಂಥ ಉದ್ಧಟತನ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದೇವಿ ಮೇಲೆ ಕಾಲಿಟ್ಟು ಹಾರ ಹಾಕಿರ್ತಕ್ಕಂಥದ್ದು. ಇವ್ರಿಗೆ ಡಿ ಬಾಸ್ ದೊಡ್ಡವರು ಇರಬಹುದು ಅಥವಾ ಇವರು ಅಭಿಮಾನಿಗಳಿರಬಹುದು, ಆದರೆ ಕನಕದುರ್ಗಮ್ಮ ದೇವಿ ಅಲ್ಲಿನ ಬಳ್ಳಾರಿಯ ಆರಾಧ್ಯ ದೇವತೆ, ಅಲ್ಲಿ ಲಕ್ಷಾಂತರ ಜನ ಕೈ ಮುಗಿಯುವಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಕೊಂಡಿರ್ತಕ್ಕಂಥ ದೇವಿ ಅಲ್ಲಿ ಹತ್ತಿ ಹಾಗೆ ಹಾರ ಹಾಕುವಾಗ ಎಚ್ಚರಿಕೆ ಬೇಕಿತ್ತು, ಹೇಗೆ ಹಾಕಬೇಕು ಅನ್ನುವಂಥದ್ದು. ಮೇಲ್ ಹತ್ತಿ ಕಾಲಿಟ್ಟು ಕೂತ್ಕೊಂಡು ಅದರ ಮೇಲೆ ಹಾರ ಹಾಕಿದ್ದಾರೆ. ಕನಕದುರ್ಗಮ್ಮ ದೇವಿ ಮೇಲೆ ಕಾಲಿಟ್ಬಿಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್. ದೇವಿಗೆ ಹಾರ ಹಾಕೋಕ್ ಹೋಗಿ ಕನಿಷ್ಠ ಪ್ರಜ್ಞೆ ಬೇಡವೇನ್ರಿ? ಕನಿಷ್ಠ ವಿಗ್ರಹದ ಮೇಲೆ ಹತ್ತಬಾರ್ದು, ಕಾಲಿಡಬಾರ್ದು ಅನ್ನೋಂಥದ್ದು ಉದ್ಧಟತನ ಮೆರೆದಿದ್ದಾರೆ ಬಳ್ಳಾರಿಯಲ್ಲಿ ದರ್ಶನ್ ಫ್ಯಾನ್ಸ್. ಬಳ್ಳಾರಿಯ ಆರಾಧ್ಯ ದೇವತೆ ಕನಕದುರ್ಗಮ್ಮ ದೇವಿಯ ತಲೆ ಮೇಲೆ ಕಾಲಿಟ್ಟು ಹಾರ ಹಾಕಿದ್ದಾರೆ ಅಭಿಮಾನಿಗಳು. ದರ್ಶನ್ ಬಿಡುಗಡೆಗಾಗಿ ಪೂಜೆಗೆ ಮುಂದಾಗಿದ್ರು ಫ್ಯಾನ್ಸ್. ಕನಕದುರ್ಗಮ್ಮ ವಿಗ್ರಹದ ಮೇಲೆ ಹತ್ತಿ ಕಾಲಿಟ್ಟು ಅಲ್ಲಿ ಹಾರ ಹಾಕುವಂಥದ್ದು ನೋಡಿ. ಅದು ಬೃಹತ್ ವಿಗ್ರಹ ಸರಿ, ಆದರೆ ಅದಕ್ಕೆ ಹಾರ ಹಾಕೋದಕ್ಕೆ ಬೇರೆ ವ್ಯವಸ್ಥೆಗಳಿರುತ್ತೆ. ಅದು ಕ್ರೇನ್ ಮೂಲಕನೋ ಅಥವಾ ಬೇರೆ ಏನೋ ವ್ಯವಸ್ಥೆಗಳಿರುತ್ತೆ. ಕಾಲಿಟ್ಬಿಟ್ಟು ಹತ್ತಿ ಹಾರ ಹಾಕುವಂಥದ್ದು ಎಂಥ ಧಾರ್ಷ್ಟ್ಯ ಇದು, ಎಂಥ ಉದ್ಧಟತನ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದೇವಿ ಮೇಲೆ ಕಾಲಿಟ್ಟು ಹಾರ ಹಾಕಿರ್ತಕ್ಕಂಥದ್ದು. ಇವ್ರಿಗೆ ಡಿ ಬಾಸ್ ದೊಡ್ಡವರು ಇರಬಹುದು ಅಥವಾ ಇವರು ಅಭಿಮಾನಿಗಳಿರಬಹುದು, ಆದರೆ ಕನಕದುರ್ಗಮ್ಮ ದೇವಿ ಅಲ್ಲಿನ ಬಳ್ಳಾರಿಯ ಆರಾಧ್ಯ ದೇವತೆ, ಅಲ್ಲಿ ಲಕ್ಷಾಂತರ ಜನ ಕೈ ಮುಗಿಯುವಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಕೊಂಡಿರ್ತಕ್ಕಂಥ ದೇವಿ ಅಲ್ಲಿ ಹತ್ತಿ ಹಾಗೆ ಹಾರ ಹಾಕುವಾಗ ಎಚ್ಚರಿಕೆ ಬೇಕಿತ್ತು, ಹೇಗೆ ಹಾಕಬೇಕು ಅನ್ನುವಂಥದ್ದು. ಮೇಲ್ ಹತ್ತಿ ಕಾಲಿಟ್ಟು ಕೂತ್ಕೊಂಡು ಅದರ ಮೇಲೆ ಹಾರ ಹಾಕಿದ್ದಾರೆ. ಕನಕದುರ್ಗಮ್ಮ ದೇವಿ ಮೇಲೆ ಕಾಲಿಟ್ಬಿಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್. ದೇವಿಗೆ ಹಾರ ಹಾಕೋಕ್ ಹೋಗಿ ಕನಿಷ್ಠ ಪ್ರಜ್ಞೆ ಬೇಡವೇನ್ರಿ? ಕನಿಷ್ಠ ವಿಗ್ರಹದ ಮೇಲೆ ಹತ್ತಬಾರ್ದು, ಕಾಲಿಡಬಾರ್ದು ಅನ್ನೋಂಥದ್ದು ಉದ್ಧಟತನ ಮೆರೆದಿದ್ದಾರೆ ಬಳ್ಳಾರಿಯಲ್ಲಿ ದರ್ಶನ್ ಫ್ಯಾನ್ಸ್. ಬಳ್ಳಾರಿಯ ಆರಾಧ್ಯ ದೇವತೆ ಕನಕದುರ್ಗಮ್ಮ ದೇವಿಯ ತಲೆ ಮೇಲೆ ಕಾಲಿಟ್ಟು ಹಾರ ಹಾಕಿದ್ದಾರೆ ಅಭಿಮಾನಿಗಳು. ದರ್ಶನ್ ಬಿಡುಗಡೆಗಾಗಿ ಪೂಜೆಗೆ ಮುಂದಾಗಿದ್ರು ಫ್ಯಾನ್ಸ್.
ಕನಕದುರ್ಗಮ್ಮ ವಿಗ್ರಹದ ಮೇಲೆ ಹತ್ತಿ ಕಾಲಿಟ್ಟು ಅಲ್ಲಿ ಹಾರ ಹಾಕುವಂಥದ್ದು ನೋಡಿ. ಅದು ಬೃಹತ್ ವಿಗ್ರಹ ಸರಿ, ಆದರೆ ಅದಕ್ಕೆ ಹಾರ ಹಾಕೋದಕ್ಕೆ ಬೇರೆ ವ್ಯವಸ್ಥೆಗಳಿರುತ್ತೆ. ಅದು ಕ್ರೇನ್ ಮೂಲಕನೋ ಅಥವಾ ಬೇರೆ ಏನೋ ವ್ಯವಸ್ಥೆಗಳಿರುತ್ತೆ. ಕಾಲಿಟ್ಬಿಟ್ಟು ಹತ್ತಿ ಹಾರ ಹಾಕುವಂಥದ್ದು ಎಂಥ ಧಾರ್ಷ್ಟ್ಯ ಇದು, ಎಂಥ ಉದ್ದಟತನ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದೇವಿ ಮೇಲೆ ಕಾಲಿಟ್ಟು ಹಾರ ಹಾಕಿರ್ತಕ್ಕಂಥದ್ದು. ಇವ್ರಿಗೆ ಡಿ ಬಾಸ್ ದೊಡ್ಡವರಿರಬಹುದು ಅಥವಾ ಇವರು ಅಭಿಮಾನಿಗಳಿರಬಹುದು, ಆದರೆ ಕನಕದುರ್ಗಮ್ಮ ದೇವಿ ಅಲ್ಲಿನ ಬಳ್ಳಾರಿಯ ಆರಾಧ್ಯ ದೇವತೆ, ಅಲ್ಲಿ ಲಕ್ಷಾಂತರ ಜನ ಕೈ ಮುಗಿಯುವಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಕೊಂಡಿರ್ತಕ್ಕಂಥ ದೇವಿ ಅಲ್ಲಿ ಹತ್ತಿ ಹಾಗೆ ಹಾರ ಹಾಕುವಾಗ ಎಚ್ಚರಿಕೆ ಬೇಕಿತ್ತು, ಹೇಗೆ ಹಾಕಬೇಕು ಅನ್ನುವಂಥದ್ದು. ಮೇಲ್ ಹತ್ತಿ ಕಾಲಿಟ್ಟು ಕೂತ್ಕೊಂಡು ಅದರ ಮೇಲೆ ಹಾರ ಹಾಕಿದ್ದಾರೆ. ಕನಕದುರ್ಗಮ್ಮ ದೇವಿ ಮೇಲೆ ಕಾಲಿಟ್ಟು ಬಿಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್. ದೇವಿಗೆ ಹಾರ ಹಾಕೋಕ್ ಹೋಗಿ ಕನಿಷ್ಠ ಪ್ರಜ್ಞೆ ಬೇಡವೇನ್ರಿ? ಕನಿಷ್ಠ ವಿಗ್ರಹದ ಮೇಲೆ ಹತ್ತಬಾರ್ದು, ಕಾಲಿಡಬಾರ್ದು ಅನ್ನುವಂಥದ್ದು ಉದ್ದಟತನ ಮೆರೆದಿದ್ದಾರೆ ಬಳ್ಳಾರಿಯಲ್ಲಿ ದರ್ಶನ್ ಫ್ಯಾನ್ಸ್. ಬಳ್ಳಾರಿಯ ಆರಾಧ್ಯ ದೇವತೆ ಕನಕದುರ್ಗಮ್ಮ ದೇವಿಯ ತಲೆ ಮೇಲೆ ಕಾಲಿಟ್ಟು ಹಾರ ಹಾಕಿದ್ದಾರೆ ಅಭಿಮಾನಿಗಳು. ದರ್ಶನ್ ಬಿಡುಗಡೆಗಾಗಿ ಪೂಜೆಗೆ ಮುಂದಾಗಿದ್ರು ಫ್ಯಾನ್ಸ್. ಕನಕದುರ್ಗಮ್ಮ ವಿಗ್ರಹದ ಮೇಲೆ ಹತ್ತಿ ಕಾಲಿಟ್ಟು ಅಲ್ಲಿ ಹಾರ ಹಾಕುವಂಥದ್ದು ನೋಡಿ. ಅದು ಬೃಹತ್ ವಿಗ್ರಹ ಸರಿ, ಆದರೆ ಅದಕ್ಕೆ ಹಾರ ಹಾಕೋದಕ್ಕೆ ಬೇರೆ ವ್ಯವಸ್ಥೆಗಳಿರುತ್ತೆ. ಅದು ಕ್ರೇನ್ ಮೂಲಕನೋ ಅಥವಾ ಬೇರೆ ಏನೋ ವ್ಯವಸ್ಥೆಗಳಿರುತ್ತೆ. ಕಾಲಿಟ್ಬಿಟ್ಟು ಹತ್ತಿ ಹಾರ ಹಾಕುವಂಥದ್ದು ಎಂಥ ಧಾರ್ಷ್ಟ್ಯ ಇದು, ಎಂಥ ಉದ್ದಟತನ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದೇವಿ ಮೇಲೆ ಕಾಲಿಟ್ಟು ಹಾರ ಹಾಕಿರ್ತಕ್ಕಂಥದ್ದು. ಇವ್ರಿಗೆ ಡಿ ಬಾಸ್ ದೊಡ್ಡವರಿರಬಹುದು ಅಥವಾ ಇವರು ಅಭಿಮಾನಿಗಳಿರಬಹುದು, ಆದರೆ ಕನಕದುರ್ಗಮ್ಮ ದೇವಿ ಅಲ್ಲಿನ ಬಳ್ಳಾರಿಯ ಆರಾಧ್ಯ ದೇವತೆ, ಅಲ್ಲಿ ಲಕ್ಷಾಂತರ ಜನ ಕೈ ಮುಗಿಯುವಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಕೊಂಡಿರ್ತಕ್ಕಂಥ ದೇವಿ ಅಲ್ಲಿ ಹತ್ತಿ ಹಾಗೆ ಹಾರ ಹಾಕುವಾಗ ಎಚ್ಚರಿಕೆ ಬೇಕಿತ್ತು, ಹೇಗೆ ಹಾಕಬೇಕು ಅನ್ನುವಂಥದ್ದು. ಮೇಲ್ ಹತ್ತಿ ಕಾಲಿಟ್ಟು ಕೂತ್ಕೊಂಡು ಅದರ ಮೇಲೆ ಹಾರ ಹಾಕಿದ್ದಾರೆ. ಕನಕದುರ್ಗಮ್ಮ ದೇವಿ ಮೇಲೆ ಕಾಲಿಟ್ಟು ಬಿಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್. ದೇವಿಗೆ ಹಾರ ಹಾಕೋಕ್ ಹೋಗಿ ಕನಿಷ್ಠ ಪ್ರಜ್ಞೆ ಬೇಡವೇನ್ರಿ? ಕನಿಷ್ಠ ವಿಗ್ರಹದ ಮೇಲೆ ಹತ್ತಬಾರ್ದು, ಕಾಲಿಡಬಾರ್ದು ಅನ್ನುವಂಥದ್ದು ಉದ್ದಟತನ ಮೆರೆದಿದ್ದಾರೆ ಬಳ್ಳಾರಿಯಲ್ಲಿ ದರ್ಶನ್ ಫ್ಯಾನ್ಸ್. ಬಳ್ಳಾರಿಯ ಆರಾಧ್ಯ ದೇವತೆ ಕನಕದುರ್ಗಮ್ಮ ದೇವಿಯ ತಲೆ ಮೇಲೆ ಕಾಲಿಟ್ಟು ಹಾರ ಹಾಕಿದ್ದಾರೆ ಅಭಿಮಾನಿಗಳು. ದರ್ಶನ್ ಬಿಡುಗಡೆಗಾಗಿ ಪೂಜೆಗೆ ಮುಂದಾಗಿದ್ರು ಫ್ಯಾನ್ಸ್. ಕನಕದುರ್ಗಮ್ಮ ವಿಗ್ರಹದ ಮೇಲೆ ಹತ್ತಿ ಕಾಲಿಟ್ಟು ಅಲ್ಲಿ ಹಾರ ಹಾಕುವಂಥದ್ದು ನೋಡಿ. ಅದು ಬೃಹತ್ ವಿಗ್ರಹ ಸರಿ, ಆದರೆ ಅದಕ್ಕೆ ಹಾರ ಹಾಕೋದಕ್ಕೆ ಬೇರೆ ವ್ಯವಸ್ಥೆಗಳಿರುತ್ತೆ. ಅದು ಕ್ರೇನ್ ಮೂಲಕನೋ ಅಥವಾ ಬೇರೆ ಏನೋ ವ್ಯವಸ್ಥೆಗಳಿರುತ್ತೆ. ಕಾಲಿಟ್ಬಿಟ್ಟು ಹತ್ತಿ ಹಾರ ಹಾಕುವಂಥದ್ದು ಎಂಥ ಧಾರ್ಷ್ಟ್ಯ ಇದು, ಎಂಥ ಉದ್ದಟತನ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದೇವಿ ಮೇಲೆ ಕಾಲಿಟ್ಟು ಹಾರ ಹಾಕಿರ್ತಕ್ಕಂಥದ್ದು. ಇವ್ರಿಗೆ ಡಿ ಬಾಸ್ ದೊಡ್ಡವರಿರಬಹುದು ಅಥವಾ ಇವರು ಅಭಿಮಾನಿಗಳಿರಬಹುದು, ಆದರೆ ಕನಕದುರ್ಗಮ್ಮ ದೇವಿ ಅಲ್ಲಿನ ಬಳ್ಳಾರಿಯ ಆರಾಧ್ಯ ದೇವತೆ, ಅಲ್ಲಿ ಲಕ್ಷಾಂತರ ಜನ ಕೈ ಮುಗಿಯುವಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಕೊಂಡಿರ್ತಕ್ಕಂಥ ದೇವಿ ಅಲ್ಲಿ ಹತ್ತಿ ಹಾಗೆ ಹಾರ ಹಾಕುವಾಗ ಎಚ್ಚರಿಕೆ ಬೇಕಿತ್ತು, ಹೇಗೆ ಹಾಕಬೇಕು ಅನ್ನುವಂಥದ್ದು. ಮೇಲ್ ಹತ್ತಿ ಕಾಲಿಟ್ಟು ಕೂತ್ಕೊಂಡು ಅದರ ಮೇಲೆ ಹಾರ ಹಾಕಿದ್ದಾರೆ.